ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಪೋಷಕರಿಗೆ ಇದೀಗ ಸವಾಲು ಎದುರಾಗ್ತಾ ಇದೆ. ಅಂದರೆ ಅವ್ರನ್ನ ವಿಚಾರಣೆ ಮಾಡ್ತಾರೆ ಅವತ್ತು ರೇಣುಕಾಸ್ವಾಮಿಯ ಬಗ್ಗೆ, ರೇಣುಕಾಸ್ವಾಮಿ ಎಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ದು, ಏನು ತಿಂಡಿ ತಿಂದಿದ್ದು, ಯಾರಿಗಾದರೂ ಕಾಲ್ ಮಾಡಿದ್ರಾ ಇಲ್ವಾ, ಕೆಲಸಕ್ಕೆ ಹೋಗಿದ್ದಿದ್ದ ಇಲ್ವಾ, ಯಾವ್ದಾದ್ರು ಬಾರ್ಗೆ ಹೋಗ್ತಾ ಇದ್ರಾ ಇಲ್ವಾ, ಇಂಥ ಎಲ್ಲ ವಿಚಾರಗಳು ಕೂಡ ಇದೀಗ ಆಚೆ ಬರಲಿಕ್ಕೆ ಶುರುವಾಗುತ್ತೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ಈ ಒಂದು ಸವಾಲನ್ನು ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಪವಿತ್ರ ಗೌಡ, ದರ್ಶನ್ ಹಾಜರಾಗಿದ್ದದ್ದು, ಉಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಬಂದಿದ್ದರು. ದರ್ಶನ್ ನೀವು ಪರಪ್ರಗ್ರಹಾರದಿಂದ ಇಲ್ಲಿ ಕರ್ಕೊಂಡು ಬರೋದು ಅಂತ ಹೇಳಿದ್ರೆ ಒಂಥರ ಸೆಕ್ಯೂರಿಟಿ ಇಶ್ಯೂಗಳಾಗ್ತವೆ, ಕೋರ್ಟ್ ಮುಂದೆ ಜನಜಂಗುಳಿ ಜಾಸ್ತಿ ಆಗ್ತಾರೆ, ದರ್ಶನ್ ನೋಡಬೇಕು, ನೋಡಿ ಇದೆ ಸಂತೆ ಜಾತ್ರೆ. ಸೊ ಈ ಥರ ಆಗಬಾರ್ದು ಅಂತ ಏನು ಮಾಡಿದ್ದಾರೆ, ಈ ದರ್ಶನ್ಗೆ ಮತ್ತು ಪವಿತ್ರ ಗೌಡಗೆ ನೀವು ವಿಡಿಯೋ ಕಾನ್ಫರೆನ್ಸಿಂದ ಹಾಜರಾಗಿ ಬೇರೆ ಆರೋಪಿಗಳಿದ್ದಾರಲ್ಲ ಕೋರ್ಟ್ಗೆ ಬನ್ನಿ ನೀವು ಅಂಥೇಳಿ ಕಟಕಟೆಯಲ್ಲಿ ರೇಣುಕಾಸ್ವಾಮಿಯವರ ತಾಯಿ ಇರ್ತಾರೆ, ತಂದೆ ಕೂಡ ಇರ್ತಾರಲ್ಲಿ. ಬಾಲನ್ ಅಂದರೆ ಈಗ ಪವಿತ್ರ ಗೌಡ ಪರ ವಕೀಲರು ಬಾಲನ್ ಇದ್ದಾರೆ. ಮಗ ನಾಪತ್ತೆ ಆಗೋದಕ್ಕಿಂತ ಮುನ್ನ ಆತ ನಿಮ್ಮನ್ನು ಸಂಪರ್ಕ ಮಾಡಿದ್ನ, ಅವನು ಕಾಣಿಸ್ತಿಲ್ಲ, ಕಾಣೆ ಆಗಿಬಿಟ್ಟ ಅಂತ ಇದೆಯಲ್ಲ, ನಿಮ್ಗೆ ಸಿಕ್ಕಿದ್ನ, ಅವನು ಸಂಪರ್ಕ ಮಾಡಿದ್ನ, ಫೋನ್ ಮಾಡಿದ್ನ ಅಂತ ಪ್ರಶ್ನೆ ಇದೆ. ತಾಯಿ ಹೇಳ್ತಾರೆ ಹೌದು, ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಅವ್ನು ಹೇಳಿದ್ದ, ಫೋನ್ ಮಾಡಿದ್ದ, ನಾನು ಮನೆಗೆ ಊಟಕ್ಕೆ ಬರ್ತಿಲ್ಲ ಅಂತ ಅವ್ನು ಹೇಳಿದ್ದ. ಬಾಲನ್ ಕೇಳ್ತಾರೆ ವಕೀಲರು, 4 ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗೋದಾಗಿ ನಿಮಗೆ ಹೇಳಿದ್ನ, ಊಟಕ್ಕೆ ಬರಲ್ಲ ಅಂತ ಹೇಳುವುದು ಬೇರೆ, ನಾನು ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಹೇಳಿದ್ನ ಅಂತ ಹೇಳೋದು ಬೇರೆ. ಏನಾಗ್ಬಿಡುತ್ತಿಲ್ಲಿ ಅಂದರೆ ಈ ಬಾಲನ್ ಈಗ ಆರೋಪಿಗಳ ಪರ ವಕೀಲರಿದ್ದಾರಲ್ಲ, ಅವರು ಈ ಒಂದು ವಾದ ಸರಣಿಯಲ್ಲಿ ಏನು ಬಾಯಿ ಬಿಡಿಸೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟು ಥಿಂಗ್ ಏನು ಗೊತ್ತಾ, ಇಲ್ಲಿ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾರೆ, ಇದನ್ನು ಅಪರಾಧಿಕ ಒಳಸಂಚು ಅಂತಾರೆ. ಅದನ್ನು ಅವರು ಹೊಡೆದಾಕಬೇಕು ಕೇಸಲ್ಲಿ. ಏನು ಪೊಲೀಸರು ಚಾರ್ಜ್ ಶೀಟಲ್ಲಿ ಹಾಕಿರ್ತಾರಲ್ಲ, ಈ ಸಂಚಿಲ್ ಆಗಿರಲಿಲ್ಲ, ಈ ಈಸ್ ಓಕೆ ವಿತ್ ಇಟ್, ಅವನನ್ನು ಯಾರೂ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿಲ್ಲ ಅಂದಾಗ ಈ ಪ್ರಶ್ನೆ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದು ಏನಮ್ಮ ಅವನು ಏನೋ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೇನಮ್ಮ ನಿಮಗೆ ಅಂತ ಕೇಳಿದಾಗ, ಓ ಸ್ವಾಮಿ ಅವರು ಊಟಕ್ಕೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ರು ಅಂದರೆ ದೊಡ್ಡ ಮಟ್ಟದ ಸೆಟ್ಬ್ಯಾಕ್ ಆಗಿಬಿಡುತ್ತದು. ಹೇಗೆ ಅಂತ ಹೇಳಿದ್ರೆ, ಅವಾಗ ಇವರು ವಾದ ಶುರು ಮಾಡ್ಕೊಳ್ತಾರೆ, ನೋಡಿ ಸ್ವಾಮಿ ಆತ ಹೇಳಿರೋದು, ನ್ಯಾಯಾಧೀಶರ ಮುಂದೆ ಹೇಳ್ತಾರೆ, ಇದೇ ಬಾಲನ್ನು ಹೇಳಿರೋದೇನು, ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿರೋದು ಫ್ರೆಂಡ್ಸ್ ಜೊತೆನೇ. ಇದನ್ನು ಹೋಗ್ಬಿಟ್ಟು ಪೊಲೀಸರು ಕ್ರಿಮಿನಲ್ ಸಂಚು ಮಾಡಿಬಿಟ್ಟಿದ್ರು, ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು. ಆಮೇಲೆ ಬಾರ್ಗೆ ಹೋಗ್ತಿದ್ದೇನಮ್ಮ ಅಂತ ಕೇಳಿದ್ರೆ, ಹೋಗ್ತಿದ್ದ ಸ್ವಾಮಿ ಅಂದರೆ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಪೊಲೀಸರು ಹೇಳ್ತಾ ಇದ್ರಲ್ಲ ಸ್ವಾಮಿ, ಅವ್ನ ಕೈಯಲ್ಲಿ ದುಡ್ಡು ಕೊಡಿಸ್ಬಿಟ್ರು, ಅವ್ನು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು, ಅವ್ನಿಗೆ ಗೊತ್ತೇ ಇರಲಿಲ್ಲ, ಅವ್ನ ಮನೇಲಿ ಹೇಳಿರಲಿಲ್ಲ, ಇದೆಲ್ಲ ಸುಳ್ಳು ಸ್ವಾಮಿ ಅಂತೇಳಿ ಇವರು ವಾದ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ರತ್ನಪ್ರಭಾ ಅವ್ರು ಏನು ಹೇಳ್ತಾರೆ, ಇಲ್ಲ ನಾನು ಮನೆಗೆ ಊಟಕ್ಕೆ ಬರಲ್ಲ ಅಂತ ಅವ್ನು ಹೇಳಿದ್ನೇ ಹೊರತು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ತಿದ್ದೀನಿ, ಊಟಕ್ಕೆ ಹೋಗ್ತಿದ್ದೀನಿ ಇದು ಹೇಳಿಲ್ಲ ಅಂತಾರೆ. ಪೊಲೀಸರಿಗೆ ನಾನು ಆ ರೀತಿಯಲ್ಲಿ ಯಾವುದು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ರತ್ನಪ್ರಭಾ ಅವ್ರು ಹೇಳ್ತಾರೆ. ಬಾಲನ್, ನೀವು ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲಮ್ಮ, ಫ್ರೆಂಡ್ಸ್ ಜೊತೆ ಅವ್ರು ಊಟಕ್ಕೆ ಹೋಗಿದ್ರು ಅಂತ ನೀವು ಕೊಟ್ಟಿದ್ದೀರಿ ಅಂತ ಬಾಲನ್ ಕೇಳ್ತಾರೆ. ಇಲ್ಲಿ ಟ್ವಿಸ್ಟ್ ಎಲ್ಲ ನಡೆಯುತ್ತಿಲ್ಲಿ, ಹೇಳಿಕೆ ಇರುತ್ತೋ ಇರಲ್ವೋ, ವಕೀಲರು ಅವ್ರಿಗೇನು ಬೇಕೋ ವಾದವನ್ನು ಅವ್ರು ಮಂಡಿಸ್ಕೊಂಡು ಹೋಗ್ತಾರೆ. ರಿಪೋರ್ಟ್ನಲ್ಲಿ ಇದೆ ನೋಡಿ ನೀವು ಕೊಟ್ಟಿರುವಂಥ ಹೇಳಿಕೆ, ಯಾವ ದಿನ ಯಾವ ಗಳಿಗೆ ಹೇಳಿಕೆ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲಪ್ಪ, ಇದು ಈ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ರತ್ನಪ್ರಭಾ ಅವರು. ಬಾಲನ್, ಮಗನ ಕಡೆಯ ಫೋನ್ ಕಾಲ್, ಅವ್ನು ಲಾಸ್ಟ್ ಫೋನ್ ಕಾಲ್ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡಿದ್ರಾ? ರತ್ನಪ್ರಭಾ ಹೇಳ್ತಾರೆ ಇಲ್ಲ, ಪೊಲೀಸರು ಕೇಳಿದ್ರೆ ಅಷ್ಟೇ ಅಪ್ಪ, ನನ್ನ ಫೋನ್ ಏನೂ ಅವ್ರು ಚೆಕ್ ಮಾಡಲಿಲ್ಲ, ಪರಿಶೀಲಿಸಲಿಲ್ಲ. ಬಾಲನ್, ನಿಮ್ಮ ಪತಿ ಸೊಸೆ ಅವರು ಪ್ರತ್ಯೇಕ ಫೋನ್ಗಳನ್ನ ಬಳಸ್ತಾರಾ? ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಮತ್ತು ಸೊಸೆ ಇದ್ದಾರಲ್ಲ, ಸಪ್ರೇಟ್ ಫೋನನ್ನು ಇಟ್ಕೊಂಡಿದ್ದಾರೆ ಅವರು. ರತ್ನಪ್ರಭಾ ಹೌದು, ಅವರಿಬ್ಬರು ತಮ್ಮದೇ ಫೋನ್ಗಳನ್ನ ಇಟ್ಕೊಂಡಿದ್ದಾರೆ. ಬಾಲನ್, ನಿಮ್ಮ ಫೋನ್ ಯಾವ ಕಂಪ್ನಿದು, ಯಾವ ನೆಟ್ವರ್ಕ್ ಸೇವೆ ಇದೆ? ಅದೆಲ್ಲ ಗೊತ್ತಿಲ್ಲ ಸ್ವಾಮಿ, ಮೊಬೈಲ್ ಬಳಸ್ತೀನಿ ಅಷ್ಟೇ ನನಗೆ ಗೊತ್ತಿರೋದು. ಮಗ ಕಾಣೆಯಾದ ದಿನ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ರಾ? ಪ್ರತಿದಿನ ಅವ್ರು ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗೋದು, ಶನಿವಾರ ಹಾಕ್ತಾ ಇರಲ್ಲ ಅಷ್ಟೇ. ನಿಮ್ಮ ಮಗ ದುರ್ಗದ ಬಾಲಾಜಿ ಬಾರ್ಗೆ ಪದೇ ಹೋಗ್ತಾ ಇದ್ರಾ? ಮಗ ಬಾರ್ಗೆ ಯಾವತ್ತೂ ಹೋಗಲ್ಲ, ನಾಪತ್ತೆ ದಿನ ಹೋಗಿದ್ನ ನನಗೆ ಗೊತ್ತಿಲ್ಲ. ಈ ವಿಚಾರವನ್ನು ಕೂಡ ಒಂದು ಕಡೆ ರತ್ನಪ್ರಭಾ ಅವರು ಮಾತಾಡಿದ್ದಾರೆ.